ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಒಂದು ದೋಸೆ ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕತ್ತೇನೆ. ಆದರೆ ಈ ದೋಸೆ ಮಾಡೋಕ್ಕೆ ಫರ್ಮೆಂಟೇಷನ್ ಮಾಡಬೇಕಂತಿಲ್ಲ, ಅಕ್ಕಿನೂ ಯೂಸ್ ಮಾಡಿಲ್ಲ. ಬರೀ ಬೇಳೆಯಿಂದ ಮಾಡುವಂಥ ಒಂದು ಹೆಲ್ದಿ ಇನ್ಸ್ಟಂಟ್ ದೋಸೆ ರೆಸಿಪಿ. ಸೊ ಬರ್ರಿ ಹೆಂಗೆ ಮಾಡೋದು ಅಂಥೇಳಿ ನೋಡೋರಂತೆ. ನಾನಿಲ್ಲಿ ಒಂದು ತಾಸು ಮೊದಲೇ 1 ಕಪ್ಪಷ್ಟು ಚೆನ್ನಾಗಿ ಬೇಳೆ ಮತ್ತು ಒಂದು ಅರ್ಧ ಕಪ್ಪಷ್ಟು ಹೆಸರು ಬೇಳೆನೇ ಒಂದು ತಾಸು ಮೊದಲು 1-2-3 ಸತಿ ಕ್ಲೀನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೆ. ನಾನು ಅಳತೆಗೆ ಈ ಬಟ್ಲು ತೊಗೊಂಡಿದ್ದೆ. ನೀವು ಅಳತೆಗೆ ಏನು ಬೇಕಾದರೂ ಲೋಟ ಬಟ್ಲು ಏನು ಬೇಕಾದರೂ ತೊಗೋಬೋದು. 1 ಬಟ್ಲು ಚೆನ್ನಾಗಿ ಬೇಳೆ ಅಥವಾ ಮಸೂರು ದಾಲ್ ಅಂತೇವಲ್ಲ ಅದು, ಮತ್ತು ಅರ್ಧ ಕಪ್ಪಷ್ಟು ಹೆಸರು ಬೇಳೆ 1 ತಾಸು ನೆನೆದ್ರೆ ಸಾಕು, ಭಾಳ ಹೊತ್ತು ನೆನೆಸ್ಬೇಕಂತಿಲ್ಲ. ಈಗ ಇದನ್ನು ನಾನು ನೀರು ಬಸಿದು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ತೊಗೋತೇನೆ. ಇದನ್ನು ಇನ್ಸ್ಟಂಟಾಗಿ ಮಾಡುವಂಥ ಒಂದು ದೋಸೆ ಇದು. ಇದಕ್ಕೆ 1-2 ತುಂಡಷ್ಟು ಬೀಟ್ರೂಟ್, ಒಂದು ಸ್ವಲ್ಪ ಹಸಿ ಶುಂಠಿ, ಖಾರಕ್ಕೆ 4 ಹಸಿಮೆಣಸಿನ್ಕಾಯಿ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಇದು ಬ್ಯಾಳಿ ಮುಳುಗುವಷ್ಟು ಮಾತ್ರ ನೀರು ಹಾಕೋಬೇಕು. ಜಾಸ್ತಿ ನೀರು ಹಾಕೋಬಾರ್ದು, ಭಾಳ ಇದು ತೆಳ್ಳಗಾಗಬಾರ್ದು ಕನ್ಸಿಸ್ಟೆನ್ಸಿ ಒಳಗೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಪೂರ್ತಿ ಸಣ್ಣಗೆ ರುಬ್ಬಿ ತೊಗೋತೀನಿ. ಈಗ ಇದನ್ನು ಒಂದು ಪಾತ್ರೆಗೆ ತೆಗೆದು ಇಟ್ಕೋತೇನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಲೋ ತಂಗೆ ಇದನ್ನು ಮಿಕ್ಸ್ ಮಾಡ್ಕೋತೇನೆ. ಮಿಕ್ಸ್ ಮಾಡಿಕೊಂಡು ಒಂದು 15-20 ನಿಮಿಷ ಇಟ್ಟರೆ ಸಾಕು, ಭಾಳ ಹೊತ್ತು ನೆನೆಸ್ಬೇಕಂತೂ ಇಲ್ಲ. ಅಥವಾ ನೀವು ರುಬ್ಬಿ ತಕ್ಷಣವೂ ಮಾಡ್ಬೋದು. ಈಗ ನಾವು ಇದನ್ನು ರುಬ್ಬಿ ಇಟ್ಕೊಂಡು ಇದಕ್ಕೊಂದು ಚಟ್ನಿ ಅಥವಾ ಪಲ್ಯ ಏನಾರ ಮಾಡ್ಕೊಂಬಿಟ್ಟ ಇದನ್ನು ನೆನೆದ್ರೆ ಸಾಕು. ಇದನ್ನು ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಮುಚ್ಚಿ ನಾನು ಒಂದು 20 ನಿಮಿಷ ಬಿಟ್ಬಿಡ್ತೇನೆ. ನೋಡಿರಿ, ನಾನು ಒಂದು 20 ನಿಮಿಷ ಬಿಟ್ಟಿದ್ದೆ. ಈಗ ಇದು ಫರ್ಮೆಂಟೇಷನ್ ಮಾಡೋಕ್ಕೆ ಭಾಳ ಹೊತ್ತು ನೆನೆಸ್ಬೇಕಂತಿಲ್ಲ. ನಾವು ಮತ್ತು ಹೆಲ್ದಿಯಾಗಿರೋ ಮಸೂರು ದಾಲ್ ಮತ್ತು ಹೆಸರು ಬೇಳೆನೇ ಯೂಸ್ ಮಾಡೇವೆ. ಇದಕ್ಕೆ ಮಸೂರು ದಾಲ್ದಿಂದ ಭಾಳಷ್ಟು ಹೆಲ್ತ್ ಬೆನಿಫಿಟ್ಸ್ ಅದಾವಂತಾರೆ. ಸೊ ನಾನೀಗ ತವಾನ ಮೀಡಿಯಮ್ ಫ್ಲೇಮ್ನಾಗ ಬಿಸಿ ಮಾಡಬೇಕು. ತವ ಭಾಳ ಕಾಯ್ದಿರಬಾರ್ದು. ಅದಕ್ಕೆ ಸ್ವಲ್ಪ ನೀರು ಚಿಮ್ಕಿಸಿ ಇದಕ್ಕೆ ಎಣ್ಣೆ ಹಚ್ಚೋ ಅವಶ್ಯಕತೆಯೂ ಇಲ್ಲ. ಈ ರೀತಿ ನಾವು ತೆಳ್ಳಗೆ ದೋಸೆನ ಹಾಕೋಬೋದು. ಬೇಡಪ್ಪ ಅಂತಂದ್ರೆ ನಾವು ಉತ್ತಪ್ಪ ಟೈಪೂ ಹಾಕ್ಕೋಬೋದು, ಟೊಮೆಟೊ ಈರುಳ್ಳಿ ಎಲ್ಲ ಹಾಕ್ಕೊಂಡು. ನೋಡಿರಿ, ಈ ಥರ ಕೆಂಪಗಾದ್ಮೇಲೆ ಇದನ್ನ 2 ಕಡೆ ಬೆನ್ಸೋ ಅವಶ್ಯಕತೆಯೂ ಇಲ್ಲ. ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಕೆಂಪಾದ ಮೇಲೆ ಈಸಿಯಾಗಿ ಬರ್ತೈತೆ, ತವ ಗಂಟ್ಕೊಳ್ಳೋಂಗೂ ಇಲ್ಲ. ನೋಡಿರಿ, ಇಷ್ಟಾದರೆ ನಮ್ಮದು ಹೆಲ್ದಿಯಾಗಿರೋ ಮಸೂರು ದಾಲ್ ದೋಸೆ ಅಥವಾ ಚೆನ್ನಾಗಿ ಬೇಳೆ ದೋಸೆ ಅಂತೂ ಹೇಳ್ಬೋದು, ಅಥವಾ ಬರೀ ಬೇಳೆ ದೋಸೆ ಅಂತೂ ಹೇಳ್ಬೋದು. ಭಾಳ ರುಚಿಯಾಗಿರ್ತೈತಿ ತಿನ್ನೋಕೆ. ಮತ್ತು ಯಾವಾಗ ಬೇಕೋ ಆವಾಗ ನಾವು ರಾತ್ರಿ ಊಟಕ್ಕೆ ಹೆವಿ ಏನು ಬೇಡಪ್ಪ ಅಂತ ಅನಿಸ್ತಂದ್ರೆ ಈ ಥರ ದೋಸೆ ಮಾಡಿ ತಿನ್ಬೋದು. ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಡ್ತಾರೆ. ಮತ್ತು ಕಲರು ಅಷ್ಟು ಮಸ್ತಾಗಿ ಬಂದಿರ್ತೈತಿ ಇದು ದೋಸೆದು. ಯಾಕಂದರೆ ಬೀಟ್ರೂಟ್ ಹಾಕಿರ್ತೀವಿ. ಬೀಟ್ರೂಟಿಂದನೂ ಭಾಳಷ್ಟು ಹೆಲ್ತ್ ಬೆನಿಫಿಟ್ಸ್ ಅದಾವಂತ ಎಲ್ಲರಿಗೂ ಗೊತ್ತು. ಇದಕ್ಕೆ ನೀವು ಬೇಕಂದ್ರೆ ಕೊಬ್ಬರಿ ಚಟ್ನಿ ಅಥವಾ ಪಲ್ಯ ಎದ್ರ ಜೊತೆ ಬೇಕಂದ್ರೆ ಸರ್ವ್ ಮಾಡ್ಬೋದು. ನಾನು ಇವತ್ತು ಇದನ್ನು ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡಾಕತ್ತೀನಿ. ಸೊ ನೋಡಿರಿ, ಭಾಳ ಸಾಫ್ಟಾಗಿ, ನೀವು ಬೇಕಂದರೆ ಇನ್ನೂ ಕ್ರಿಸ್ಪಿಯಾಗಿಯೂ ಮಾಡ್ಕೋಬೋದು. ನಮಗೆ ದೋಸೆ ಬೇಡಪ್ಪ ಅಂತಂದ್ರೆ ನಾ ಹೇಳಿದ್ನಲ್ಲ, ಈರುಳ್ಳಿ ಮತ್ತು ಟೊಮೆಟೊ ಹಾಕ್ಕೊಂಡು ನೀವು ಉತ್ತಪ್ಪನೂ ಮಾಡ್ಕೋಬೋದು, ಇಲ್ಲಾಂದರೆ ಪಡ್ಡೂ ಮಾಡ್ಕೋಬೋದು ಇದ್ರದ್ದು. ಸೊ ಏನು ಬೇಕಾದರೂ ಮಾಡ್ಕೋಬೋದು. ಬರೀ 2 ಇಂಗ್ರೀಡಿಯೆಂಟ್ಸಿಂದ ಭಾಳಷ್ಟು ಹೆಲ್ದಿಯಾಗಿರೋ ಮತ್ತು ಅಷ್ಟು ಈಸಿಯಾಗಿ ಮಾಡೋವಂಥ ಒಂದು ದೋಸೆ ರೆಸಿಪಿ ಇದೆ. ಸೊ ಇದು ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊತೀನಿ. ಸೊ ವಿಡಿಯೋಸ್ನ ಪೂರ್ತಿ ನೋಡಿರಿ. ವಿಡಿಯೋಸ್ ನೋಡಿದ ಮೇಲೆ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಹಾಗೆ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡೋದು ಮರಿಬೇಡ್ರಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು.